ಏನು ಚಳಿಗಾಲ ಅಧಿವೇಶನ ಈಗಾಗಲೇ ಶುರುವಾಗ್ತಾ ಇರುವಂಥದ್ದು. ರಾಜ್ಯದ ಪ್ರಮುಖ ಗಣ್ಯರು ಕೂಡ ಎಲ್ಲರೂ ಬಂದಿದ್ದಾರೆ. ನಮ್ಮ ಜೊತೆಗೆ ಸದ್ಯ ಮಟ್ಟಿಗೆ ಸಚಿವರಾದಂತಹ ಏನು ಪ್ರಿಯಾಂಕ್ ಖರ್ಗೆ ಅವರು ಅವ್ರನ್ನ ಮಾತನಾಡ್ಸೋಣ. ಎಸ್ಪೆಷಲಿ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಸರ್, ಈಗ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ಹೇಳ್ತಾ ಇರುವಂಥದ್ದು. ಈ ಅಧಿವೇಶನದ ಏನೆಲ್ಲ ಚರ್ಚೆ ಮಾಡೋಕ್ಕೆ ತಾವೆಲ್ಲ ಮುಂದಾಗಿದ್ದೀರಿ ಸರಿ? ನೋಡಿ, ಸಹಜವಾಗಿ ವಿರೋಧ ಪಕ್ಷದವರು ಏನೇನು ಸವಾಲುಗಳನ್ನು ಎತ್ತಾರೆ ಅದಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ನಮ್ಮದಿದೆ. ನೀವು ಹೇಳ್ದಂಗೆ ಹೆಚ್ಚು ಹೊತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ನಮ್ಮ ರೈತರ ಬಗ್ಗೆ ಅದೇನೇ ಕೇಳಿದ್ರು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀವಿ. ಆಮೇಲೆ ನಾವು ಪ್ರಾಮಾಣಿಕವಾಗಿ ಈ ಭಾಗದ ಏಳಿಗೆಗಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ, ಅದು ಮುಂದುವರಿಸ್ತೇವೆ. ನಾವು ಈ ಕಡೆ ಅತಿವೃಷ್ಟಿ, ಪ್ರವಾಹ, ಮೆಕ್ಕೆಜೋಳದ ಸಮಸ್ಯೆ, ಸಾಕಷ್ಟು ಸಮಸ್ಯೆಗಳು, ರೈತರ ಸಮಸ್ಯೆಗಳಿವೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬರೀ ಬ್ರೇಕ್ಫಾಸ್ಟ್ ಮೀಟಿಂಗು ಇಂಥದ್ರಲ್ಲೇ ಕಾಲಹರಣ ಮಾಡ್ತಾ ಇದೆ ಇದು ಕಾಂಗ್ರೆಸ್ ಅನ್ನೋ ಮಾತನ್ನು ಬಿಜೆಪಿ ಆರೋಪ ಮಾಡ್ತಾರೆ. ನೋಡಿ, BJP ಅವರು ಕೇಂದ್ರ ಸರ್ಕಾರದಲ್ಲಿ ಮೈಮೇಲೆ ಎಣ್ಣೆ ಹಚ್ಕೊಂಡು ಕೂತ್ಕೊಂಡಿದ್ದಾರಾ? MSP ನಿಗದಿ ಮಾಡೋ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ. ಕಬ್ಬು ಬೆಳೆಗಾರರಿಗೆ ಕಬ್ಬಿನ FRP ನಿಗದಿ ಮಾಡೋದು ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರದ. ಇವರು ಅವ್ರ ಜವಾಬ್ದಾರಿ ಮಾಡ್ತಾ ಇಲ್ಲ, ಅವರ ಹಣವನ್ನು ನಾವೇ ಪಾವತಿ ಮಾಡ್ತಾ ಇದ್ದೇವೆ. ಜಲ್ ಜೀವನ್ ಮಿಷನ್ನಲ್ಲಿ 13,000 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ನಿಮ್ಮ ಕೇಂದ್ರ ಸರ್ಕಾರದಿಂದ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅವ್ರ ಜವಾಬ್ದಾರಿ ಅವ್ರು ಮಾಡಬೇಕು, ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಆದರೆ ಅವ್ರ ಜವಾಬ್ದಾರಿಗೂ ನಾವೇ ಹೊಣೆಗಾರಿಕೆ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಹೇಳಿ? ಈಗ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ನಾವು ಕೊಟ್ಟಿಲ್ವಾ ದುಡ್ಡು? ಹೆಚ್ಚು 8,500 ರೂಪಾಯಿ ಪ್ರತಿ ಎಕರೆಗೆ ಎಕ್ಸ್ಟ್ರಾ ನಾವು ಕೊಡ್ತಾ ಇರೋದು ಸ್ವಾಮಿ. ಇವರೇನು ಮಾಡಿದ್ದಾರೆ? ಕೇಂದ್ರ ಸರ್ಕಾರದಿಂದ ₹1 ಥರ ಯೋಗ್ಯತೆ ಇದೆಯಾ ಯಾವುದಾದ್ರೂ BJP ನಾಯಕರಿಗೆ? ಸಂಸದರೇ ಎಲ್ಲ ಏನು ಬರೀ ಮನ್ ಕಿ ಬಾತ್ ಕೇಳಕ್ಕಿದ್ದಾರೆ ಇಲ್ಲಿ? ಯಾಕೆ ಜೋಶಿಯವರು ಹೋಗಿ FRP ಬಗ್ಗೆ, MSP ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ ಅಲ್ಲಿ? ಹೇಳಿ, ಒಂದು ಸರಿಯಾನ ಕರ್ನಾಟಕಕ್ಕೆ ಆಗ್ತಾ ಇರೋವಂಥ ಅನ್ಯಾಯದ ಬಗ್ಗೆ ಒಬ್ಬ BJP ಮುಖಂಡನ ಧ್ವನಿ ಎತ್ತಿದಾರ? ಆಲ್ ಪಾರ್ಟಿ ಮೀಟಿಂಗ್ ಬನ್ನಿ ಅಂದರೆ ಬರೋದಿಲ್ಲ ಅಂತಾರೆ. ಅಲ್ಲಿ ಪ್ರಧಾನಮಂತ್ರಿ ಹತ್ರ ಹೋಗಿ ಭೇಟಿ ಆಗೋಣ ಅಂದರೆ ಬೇಡ ಅಂತಾರೆ. ಮತ್ತು ಎಲ್ಲ ನಾವೇ ನಮ್ಮ ತೆರಿಗೆ, ನಮ್ಮ ಬೆವರು ಬೇಕು ಇವರಿಗೆ, ಅಷ್ಟೇನಾ? ಸಾವಿರಾರು ರೈತರನ್ನ ಕಟ್ಕೊಂಡು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಸುವರ್ಣಸೌಧಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಒಂದು BJP ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಕಾರಣ ಇರಬೇಕಲ್ಲ. ಮೆಕ್ಕೆಜೋಳಕ್ಕೆ ದುಡ್ಡು ಕೊಡ್ತಾ ಇರೋದು ನಾವು, ಕಬ್ಬಿಗೆ ದುಡ್ಡು ಕೊಡ್ತಾ ಇರೋದು ನಾವು, ಅತಿವೃಷ್ಟಿಗೆ ದುಡ್ಡು ಕೊಟ್ಟಿರೋರು ನಾವು. ಇವ್ರೇನು ಮಾಡಿದ್ದಾರೆ? ಮೋದಿ ಅವರಿಂದ ಏನು ತಂದಿದ್ದಾರೆ ಹೇಳಿ ನಮಗೆ? ನಿರ್ಮಲಾ ಸೀತಾರಾಮನ್ ಅವರಿಗೆ ನೀವು ಫೈನಾನ್ಸ್ ಮಿನಿಸ್ಟರ್ ಮಾಡಿಬಿಟ್ಟು ಕರ್ನಾಟಕದಿಂದ ಏನು ಉಪಯೋಗ ಆಯಿತು ಕರ್ನಾಟಕಕ್ಕೆ? ಒಂದು ಹೇಳಿಬಿಡ್ಲಿ, ಒಂದು ಉದಾಹರಣೆ ಕೊಟ್ಬಿಡ್ಲಿ ಇವರು ಸಾಕು. ಇವರೇ ಏನೋ ಪ್ರಾಬ್ಲಮ್ ಸೃಷ್ಟಿ ಮಾಡೋದು, ಇವರೇ ಪ್ರತಿಭಟನೆ ಮಾಡೋದಾ? ಇಲ್ಲ, ಈ ಒಂದು ಪರಿಹಾರದ ವಿಚಾರವಾಗಿ, ರೈತರ ಪರಿಹಾರದ ವಿಚಾರವಾಗಿ ಇದು ಮಾಡ್ತಾ ಇಲ್ಲ. ಬರೀ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ನಾಟಿಗಳ ವಿಚಾರದಲ್ಲೇ ಇವರು ಕಾಲಹರಣ ಮಾಡ್ತಾ ಇರೋ ಒಂದು ಗುರುತರ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಆರೋಪಕ್ಕೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ. ಹೌದಪ್ಪ, ಮೆಕ್ಕೆಜೋಳ ದುಡ್ಡು ಕೊಟ್ಟಿಲ್ವಾ? ಇನ್ಪುಟ್ ಸಬ್ಸಿಡಿ ನಾವು ಕೊಟ್ಟಿಲ್ವಾ? FRP ನಿಗದಿ ಮಾಡಿಲ್ವಾ? ನಾವು 50 ರೂಪಾಯಿ ಫ್ಯಾಕ್ಟ್ರಿಯಿಂದ ಕೊಡಿಸಿಲ್ವಾ? 50 ರೂಪಾಯಿ ನಾವು ಹಾಕ್ತಾ ಇಲ್ವಾ? ನಾವು ಏನು ತಿಂತೀವಿ, ನಾವು ಯಾವ ವಾಚ್ ಹಾಕೋತೀವಿ, ಯಾವ ಬಟ್ಟೆ ಉಡ್ತೀವಿ, ಅದ್ರ ಮೇಲೆ ಗಮನ ಇರೋದ ಇವ್ರದ್ದು? ಇವ್ರದ್ದೇನು ರೀ ಜವಾಬ್ದಾರಿ? ಅದು ಕೇಳ್ತಾ ಇರೋದು ನಾನು. ವಿರೋಧ ಪಕ್ಷದವರ ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದವರು ಏನು ಮಾಡಬೇಕು? ಯಾವ ವಾಚ್ ಹಾಕಿದ್ದಾರೆ ಅಂತ ಕೇಳಬೇಕಾ ಅವರು? ಅಥವಾ ಬನ್ನಿರಿ ಕೇಂದ್ರದಿಂದ ಕೊಡಿಸ್ತೀನಿ ದುಡ್ಡು ಅಂತ ಹೇಳ್ಬೇಕಲ್ವಾ? ಬರೀ ಹುದ್ದೆ ತೊಗೊಳೋದು, ಮನ್ ಕಿ ಬಾತ್ ಕೇಳೋದು, ಅದಕ್ಕೆ ಸೀಮಿತ ಆಗಿದ್ದಾರೆ ಇವರು. ಎಸ್ಪೆಷಲಿ ಈ ಒಂದು ಅಧಿವೇಶನದಲ್ಲಿ ದ್ವೇಷ ಭಾಷಣ ಮತ್ತು ಗೋ ಸಾಗಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಬಿಲ್ ಮಂಡನೆ ಆಗ್ತಾ ಇರುವಂಥದ್ದು. ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಏನು ಅಂತ ಹೇಳ್ಕೊಂಡು ವಿಧೇಯಕಗಳು ಚರ್ಚೆ ಆಗಲಿಕ್ಕೆ ತರೋದಲ್ವಾ? ಸದನದಲ್ಲಿ ಚರ್ಚೆ ಮಾಡೋಣ. ಈಗ ದ್ವೇಷ ಭಾಷಣದ ಬಗ್ಗೆ ಅವ್ರು ಏನಾದರೂ ಆಕ್ಷೇಪ ಇದೆಯಾ? ಏನು ಅವರೇ ಮಾಡ್ತಾ ಇದ್ದಾರಾ? ಅವ್ರಿಗೆ ಕಡಿವಾಣ ಆಗುತ್ತಾ? ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರಲ್ಲ, ಯಾಕೆ? ದ್ವೇಷ ಭಾಷಣದ ಬಗ್ಗೆ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾದಂಥ ಆದೇಶ ಇದೆ. ಕೇಂದ್ರ ಸರ್ಕಾರದ ಸ್ಪಷ್ಟವಾದಂಥ ಆದೇಶಗಳಿವೆ. ಪಾರ್ಲಿಮೆಂಟ್ರಿ ಕಮಿಟಿಗಳು ಸ್ಪಷ್ಟವಾಗಿ ಏನಿದೆ, ಹೇಗಿದೆ ಅಂತ ಹೇಳಿದ್ದಾರೆ. ಅದನ್ನೇ ನಾವು ವಿಧೇಯಕ ತಂದರೆ ಇವರಿಗೆ ಯಾಕೆ ಬೇಜಾರು? ಗೋ ಸಾಗಾಣಿಕೆ ನಿಯಮಗಳಲ್ಲಿ ಸಡಿಲಿಸುವ ಮೂಲಕ ಅದಕ್ಕೆ ಗೋಕಳ್ಳರಿಗೆ ಮತ್ತಷ್ಟು ಇವರು ಹೆಲ್ಪ್ ಮಾಡೋಕೆ ಹೊರಟಿದ್ದಾರೆ ಅನ್ನೋ ಮಾತನ್ನು ಸುನಿಲ್ ಕುಮಾರ್ ಅವರು ಹೇಳಿದರು. ನೋಡಿ, ಮೊದಲನೇದಾಗಿ ಎಷ್ಟು ರಫ್ತಾಗ್ತಾ ಇದೆ ಮತ್ತು ಯಾರು ರಫ್ತು ಮಾಡ್ತಾ ಇದ್ದಾರೆ ಅದು ಹೇಳಕ್ಕೆ ಹೇಳಿ. ಹೈಯೆಸ್ಟ್ ಮಾಡ್ತಾ ಇರೋದು BJP ನಾಯಕರೇ. BJP ಸರ್ಕಾರದಲ್ಲೇ, ಕೇಂದ್ರ ಸರ್ಕಾರ ಏನು ಮೋದಿಯವ್ರು ಬಂದಾಗಿಂದ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರೋದು ನಮ್ಮ ದೇಶದಿಂದಾನೆ. ಅದು ತಿಳ್ಕೊಳ್ಳೋಕೆ ಹೇಳಿ ಅವರಿಗೆ. ಸರ್, ಕೊನೆಯದಾಗಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಅಧಿವೇಶನದಿಂದ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ನ್ಯಾಯ ಸಿಗಬಹುದಾ ಅಂತ ಈ ಅಧಿವೇಶನದ ಮೂಲಕ? ನೋಡಿ, ಖಂಡಿತವಾಗೂ ನಾವು ಬಂದಿರೋದೇ ಅದಕ್ಕೆ ಅಲ್ವಾ?
ನಾವು ಒಂದು ಸರ್ಕಾರದಲ್ಲಿ ನಾವು ಇದ್ದಾಗ ನಮ್ಮ ಜವಾಬ್ದಾರಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಡೋದು, ಸಮಬಾಳು ಸಮಪಾಲು ಆಧಾರದ ಮೇಲೆ ನಮ್ಮ ಸರ್ಕಾರ ನಡೀತಾ ಇರೋದಲ್ಲ. ಬಸವ ತತ್ವ, ಬುದ್ಧ ತತ್ವ, ಸಂವಿಧಾನದ ಪ್ರಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ಕೊಟ್ಟಿರೋದು ಯಾರು? ಇವರೇ BJP ಅವರ ಕಾಂಗ್ರೆಸ್ನವರ? 371J ತಂದಿರೋರು ಯಾರು? ಇವರು ಇದೇ BJP ಅವರು 371J ತಿರಸ್ಕಾರ ಮಾಡಿದ ಇತಿಹಾಸ ಅವ್ರದ್ದಿದೆ. ನಾವು ಸಂವಿಧಾನದಲ್ಲಿ ತಿದ್ದುಪಡಿ ತಂದು, ನಾವು ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ತಂದು, ಅನುದಾನದಲ್ಲಿ ಮೀಸಲಾತಿ ತಂದು ಅಭಿವೃದ್ಧಿ ಮಾಡುವ ಇತಿಹಾಸ ನಮ್ಮದಾಗಿದೆ. ಇದಿಷ್ಟು ಏನು ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಬಾಬು ಜೊತೆ ರವಿ ಮುಖಿ, TV9 ಬೆಳಗಾವಿ.